ಇಲ್ಲೊಂದು ಸ್ಪಿರಿಚುವಲ್ ತಾಣವನ್ನೇ ಕ್ರಿಯೇಟ್ ಮಾಡಿದ್ದಾರೆ. ಮೇಲ್ಗಡೆ ಬೆಟ್ಟ ಇದೆ. ಇಲ್ಲಿ ನೋಡಿ, ಮೇಲ್ಗಡೆಯಿಂದ ನೀರು ಶಿವನ ಮೇಲೆ ಹರಿದು ಬಂದು ಈ ನೀರು ಪರಿಸರಕ್ಕೆ ಅಂದರೆ ವ್ಯವಸಾಯಕ್ಕೆ ಉಪಯೋಗ ಆಗ್ತಾ ಇದೆ. ಎಂಥ ಒಂದು ಸ್ಪಿರಿಚುವಲ್ ಕಾನ್ಸೆಪ್ಟನ್ನು ಸೃಷ್ಟಿ ಮಾಡಿದ್ದಾರೆ ನಿಜವಾಗಿ. ನೋಡಿ, ಮೇಲೆ ಶಿವನ ತಲೆ ಮೇಲೆ ಇರುವಂಥ ಗಂಗೆ ಬಾಯಿಯಿಂದ ನೀರು ಬರ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕಾನ್ಸೆಪ್ಟ್ ಮಾಡಿದ್ದಾರೆ. ಮೇಲ್ಗಡೆ ಅಲ್ಲಿ ಬೆಟ್ಟ ಇದೆ. ಒಳ್ಳೆ ಸ್ಥಳಕ್ಕೆ ಬಂದಿದ್ದೀನಿ. ಇದನ್ನು ನಿಮಗೆ ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀವಿ. ಸರ್, ನಮ್ಮೂರು ಚೆನ್ನೋಡಾಯನಪುರ ಅಂತೇಳಿ, ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಲ್ಲಿ ಬರೋವಂಥದ್ದು. ಓಂಕಾರ ಅರಣ್ಯ ಸ್ಟಾರ್ಟ್ ಆಗುತ್ತೆ ಅಲ್ಲಿ ನಮ್ಮ ಊರ ಪಕ್ಕದಲ್ಲೇ, ಬಾರ್ಡ್ರಲ್ಲಿದ್ದೀವಿ. ಕಾಡಂಚಿನ ಗ್ರಾಮ ಇದೊಂದು. ನಾನು ಇಲ್ಲಿ ಶ್ರೀಕಂಠಪುರ ಅಂದ್ಬಿಟ್ಟು ತುಂಬ ಕಾಡಿಗೆ ಹಂಚಿನಲ್ಲಿರೋಂಥ ಒಂದು ಕುಗ್ರಾಮ. ಅಲ್ಲಿ ಒಂದು 10 ವರ್ಷದಿಂದ ನಾನು ಸರ್ಕಾರಿ ಶಿಕ್ಷಕನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಅದಕ್ಕೆ ಮುಂಚೆ ಹೊರೆಯಾಲ ಅಂತ ಇದೆ ಸರ್, ಇಲ್ಲಿ ಅಲ್ಲೊಂದು 15 ವರ್ಷ ಆಯಿತು. ಒಟ್ಟಿಗೆ ಒಂದು 25 ವರ್ಷ ಸರ್ವಿಸ್ ಆಗಿದೆ. ಹೌದು ಸರ್, ಹೌದು ಸರ್. ಅದರೊಟ್ಟಿಗೆ ನೀವೊಬ್ಬರು ಪ್ರಗತಿಪರ ರೈತ ಅಂತಂದರೆ ತಪ್ಪಾಗಲಾರ್ದು. ಇಲ್ಲ ಸರ್, ಇಲ್ಲ, ಆ ಥರ ಏನಿಲ್ಲ. ಯಾಕೆಂದರೆ ಸರ್, ಈಗ ಯಾರು ಒಂದು ಶಿಕ್ಷಕ ವೃತ್ತಿ ಅಥವಾ ಬೇರೆ ಯಾವುದೇ ಕೆಲಸ ಮಾಡಿದ್ರು ಅವ್ರಿಗೆ ಸಮಯನೇ ಸಿಗಲ್ಲ. ಆದರೆ ನೀವು ಈ ಥರದ್ದು ಒಂದು ಅದ್ಭುತವನ್ನೇ ಕ್ರಿಯೇಟ್ ಮಾಡಿದ್ದೀರಲ್ಲ, ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ ಸರ್? ಶುರುವಾಯಿತು, ಇದಕ್ಕೆ ಇನ್ಸ್ಪೈರ್ ಏನು ಇದ್ರ ಬಗ್ಗೆ? ಸರ್, ಸಮಯ ಸಿಗಲ್ಲ ಅಂತಲ್ಲ, ನಾವು ಮಾಡ್ಕೊಂಡ್ರೆ ಖಂಡಿತ ಇರುತ್ತೆ. ಒಳ್ಳೆ ಮಾತು ಸರ್, ನಿಜವಾಗ್ಲೂ. ಯಾಕಂತಂದ್ರೆ 4:15 ಸ್ಕೂಲ್ ಮುಗೀತದೆ, ನಿಮಗೆ 5 ಗಂಟೆಗೆ ಮನೆಗೆ ಬರ್ತೀವಿ. 4 ಕಿಲೋಮೀಟರ್ ಆಗಿರೋದ್ರಿಂದ 5 ಗಂಟೆಯಿಂದ ಮತ್ತು ಮಾರನೇ 9 ಗಂಟೆವರೆಗೆ ನಾವು ಫ್ರೀನೇ. ಏನು ಮಾಡ್ತೀರಿ ಅಷ್ಟೋ ತನಕ? ಇರೋ ಜಂಜಾಟಗಳಲ್ಲಿ ಈ ಥರ ಒಂದು ನೇಚರಲ್ಲಿದ್ದರೆ ನಮ್ಮ ಆರೋಗ್ಯನೂ ಚೆನ್ನಾಗಿರ್ತದೆ, ಜೊತೆಗೆ ಒಂದಷ್ಟು ಆದಾಯನೂ ಆಯ್ತದೆ, ಮತ್ತು ನಮ್ಗೆ ಬೇರೆ ದುರಾಲೋಚನೆಗಳು ನಮ್ಮ ಹತ್ರ ಬರಲ್ಲ ಅನ್ನೋದು ನನ್ನ. ಸರ್, ಇದು ನಾನು ಇಲ್ಲಿ ಜಲಪಾತ ಮಾಡಬೇಕಾದ್ರೆ ಮೇಯ್ನ್ ಕಾರಣ ನಮ್ಮ ಚೆನ್ನಪ್ಪ ಸರು. ನಮ್ಮಲ್ಲಿ ಚೆನ್ನಪ್ಪ ಸರ್ ಅಂದರೆ ಹನೂರು ಚೆನ್ನಪ್ಪ ಅವರು. ಅನ್ನ ಅಂತ ಒಂದು ಬುಕ್ ಬರೆದು ಇವತ್ತು ಅದು ಮೂವಿ ಆಗಿದೆ. ಅದು ಕನ್ನಡ ಮತ್ತು ಸಂಸ್ಕೃತಿ ರಂಗ ಕಲಾಮಂದಿರದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಸರ್ ಇದ್ರಲ್ಲ ಅವರು. ಸರ್, ಅವರು ಹೈಸ್ಕೂಲಲ್ಲಿದ್ದಾಗ ಅವರು ಮೊದಲು ಶಿಕ್ಷಣ ಇಲಾಖೆಯಲ್ಲಿ ಎಂಥ ವ್ಯಕ್ತಿತ್ವ ಅಂದರೆ, ನಮ್ಮ ಸರ್ಕಾರ ಮಕ್ಕಳಿಗೆ ಹಾಲು ಕೊಡೋ ಯೋಜನೆ ಮಾಡೋಕ್ಕಿಂತ ಮುಂಚೆ ಅವ್ರ ಸ್ಕೂಲಲ್ಲಿ ಒಂದು MS ಹಾಕಿದ್ರಂತೆ ಅವರು. ಅಯ್ಯಯ್ಯೋ. ಆ MS ಹಾಕಿ ಅದರಿಂದ ಬರೋ ಹಾಲನ್ನು ಮಜ್ಜಿಗೆ ಮಾಡಿ ಮಕ್ಕಳು ಕೊಡ್ತಾಯಿದ್ರು ಅವರು. ಇದು ಇವಾಗಿಂದಲ್ಲ, 16 ವರ್ಷಗಳ ಹಿಂದಿಂದು. ಹಂಗೆ ತಗೊಂಡ್ರೆ ಈಗ ಅನಿಸುತ್ತೆ ಒಂದೊಂದ್ಸಲ. ಅವರು ನಮಗೆ ಆಫೀಸರಾಗಿ ಬಂದಾಗ, ನಮ್ಮ ತಾಲೂಕು BRCಗೆ ಬಂದಾಗ, ಅವರು ಒಂದಷ್ಟು ಸ್ಕೂಲ್ಗಳಿಗೆ ನಮ್ಮ ಮೀಟಿಂಗ್ಗಳೆಲ್ಲ ಹೇಳ್ತಿದ್ರು. ಅವರು ಪ್ರತಿ ಶಾಲೆನಲ್ಲೂ ಒಂದು ನುಗ್ಗೆ ಗಿಡ ಇರಬೇಕು, ಪ್ರತಿ ಶಾಲೆನಲ್ಲೂ ಒಂದು ಪಪ್ಪಾಯ, ಕನಿಷ್ಠ ಪಕ್ಷ ಒಂದು ಪಪ್ಪಾಯ ಇರಬೇಕು, ಒಂದು ನುಗ್ಗೆ ಇರಬೇಕು ಅಂತ ಹೇಳೋರು. ಯಾಕೆ ಅಂತಂದರೆ ಅದರಿಂದ ಆಗೋಂಥ ಪ್ರಯೋಜನಗಳು ಅಷ್ಟಿಷ್ಟಲ್ಲ ಅಂತ. ಮತ್ತು ಪ್ರತಿ ಸ್ಕೂಲಲ್ಲೂ ನೇಚರು ಚೆನ್ನಾಗಿರ್ಬೇಕು. ನೀವು ಅದನ್ನು ಮಾಡಿದಾಗ ಆಟೋಮೆಟಿಕಾಗಿ ಮಕ್ಕಳ ಕಲಿಕೆ ವಾತಾವರಣ ಕ್ರಿಯೇಟ್ ಮಾಡಿದಾಗ ಮಕ್ಕಳ ಕಲಿಕೆ ಚೆನ್ನಾಗಿರುತ್ತೆ ಅಂಥೇಳಿ ಅವರು ಅದಕ್ಕೆ ನಾವು ಹೇಳಿ ಸಾಕಾಗಿ ಅವ್ರು ಏನು ಮಾಡಿದ್ರು, ತಾವೇ ತಮ್ಮ ಆಫೀಸ್ ಮುಂದೆ ಒಂದು ಗಾರ್ಡನ್ ಮಾಡಿದ್ರು. ಮಾಡಿದಾಗ ಒಂದು ಜಲಪಾತ ಮಾಡಿದ್ರು ಅಲ್ಲೇ. ಆ ಜಲಪಾತ ಮಾಡಬೇಕಾದ್ರೆ ನಾವು ಸಾಕಷ್ಟು ಇಟ್ಟಿಗೆ, ಕಲ್ಲು, ಮರಳು ಎಲ್ಲ ಅಲ್ಲಿ ತಗೊಂಡೋಗಿ ಹಾಕಿ ಸಪೋರ್ಟ್ ಮಾಡಿದ್ವಿ. ಆ ಟೈಮಲ್ಲಿ ಅದು ತುಂಬ ಚೆನ್ನಾಗಿ ಬಂತು. ಅದು ಜಲಪಾತ ಒಳ್ಳೆ ಆಫೀಸ್ ಒಳಗಡೆ ಒಳ್ಳೆ ನೇಚರ್ ಕ್ರಿಯೇಟ್ ಆಗೋಯ್ತು ಆಟೋಮೆಟಿಕ್ಕಾಗಿ. ಆವಾಗ ನಮ್ಗೇನಾಯಿತು, ನಾವು ಯಾಕೆ ನಮ್ಮ ಇಲ್ಲಿ ಇರೋದನ್ನ ಯಾಕೆ ಮಾಡಬಾರ್ದು, ನಮ್ಮಲ್ಲಿ ಇರೋದನ್ನ ಯಾಕೆ ನಾವು ಬಳಸ್ಕೋಬಾರ್ದು ಅಂತೇಳಿ ಅವ್ರು ಮಾಡಿದ್ದು ನಿಮ್ಗೆ ಅದೇ ಇನ್ಸ್ಪೈರ್ ಸರ್. ಅದಕ್ಕೆ ಇದಕ್ಕೆ ಯಾವುದು ನಮ್ಮ ಜಲಪಾತ ಏನಿದೆ 100% ಅದೇನೆ, ಎರಡನೇ ಮಾತೇ ಇಲ್ಲ. ಅಲ್ಲಿ ನೀರು ಹರಿಯೋದನ್ನು ನೋಡಿದಾಗ ನಾವು ಯಾಕೊಂದೊಂದು ಪ್ರಯತ್ನ ಮಾಡಬಾರ್ದು, ನಮಗೆ ರೆಡಿ ಇದೆಯಲ್ಲ, ಅಲ್ಲಿ ಹೊರಗಡೆಯಿಂದೆಲ್ಲ ಕಲ್ಲು ತಂದು ಹಾಕಿ ಮಾಡಿದ್ದು ನ್ಯಾಚುರಲ್ ಆಗಿದೆಯಲ್ಲ, ನಾವು ಇರೋದನ್ನ ಯಾಕೆ ಬಳಸ್ಕೋಬಾರ್ದು ಅಂತೇಳಿ ಮಾಡಿದ್ವಿ ಸರ್. ಅದು ನಿಜವಾಗ್ಲೂ ನಿಮ್ಮ ಈ ತೋಟಕ್ಕೆ ಅದೇ ಒಂದು ರೀತಿ ಭೂಷಣ, ಅಟ್ರಾಕ್ಷನ್ ಇದೆ. ಮತ್ತೆ ಇಲ್ಲ, ತುಂಬ ಜನ ಇಷ್ಟಪಡ್ತಾರೆ ಸರ್. ತುಂಬ ಹೋಗೋರು ಬರೋರೆಲ್ಲ ನೋಡ್ಕೊಂಡು ಹೋಗ್ತಾರೆ. ಅವ್ರಿಗೆ ಅರಿವಿಲ್ದೇ ಕೈ ಮುಗಿಬಿಟ್ಟು ಹೋಗ್ತಾರೆ. ಏನೋ ಒಂಥರ ಖುಷಿ ಇದೆ. ಖಂಡಿತ ಸರ್, 100 ಜನ ಕೈ ಮುಗಿದ್ರೆ ದೇವರೇ ಆಗುತ್ತೆ ಅಂತ ಹೇಳ್ತಾರೆ. ಖಂಡಿತವಾಗಿ ಈ ಸ್ಥಳ ಹಾಗೆ ಆಗಲಿ.
ಒಳ್ಳೇದಾಗ್ಲಿ ಸರ್. Okay, ಸರ್, thank you. ನಿಮ್ಮ ಊರು ಎಲ್ಲಿ? ಇಲ್ಲಿ ಪಕ್ಕದಲ್ಲಿ ಇದೆಯಾ ಅದು? ಸರ್ ಒಂದು ಅರ್ಧ ಮುಕ್ಕಾಲು ಕಿಲೋಮೀಟರ್ ಆಗುತ್ತೆ ಊರಿಂದ ಹೊರಗಡೆ ಇದೆ. ಅಲ್ಲೂ ಮನೆ ಇದೆ ನಿಮ್ಗೆ? ಮನೆ ಇದೆ ಸರ್, ಊರೊಳಗಡೆನೂ ಇದೆ. ನೀವು ಅಲ್ಲಿ ಇಲ್ಲ ಇಲ್ಲೇ ಮನೆ ಬಟ್ ಮಾಡ್ಕೊಂಡು ನಮ್ಗೇನಾಯ್ತು ಅಂದರೆ ಇಲ್ಲಿ ಇದ್ದು ಸುಮ್ಮನೆ ಊರೇ ಬೇಡ ಇಲ್ಲೇ ಇರೋಣ ಅಂತ ಅನ್ನೋ ಒಂದು ಕಾನ್ಸೆಪ್ಟ್ ಆಗಿತ್ತು. ಇವಾಗ ಎಲ್ಲ ಹೋಗ್ಬಿಟ್ಟಿದ್ದೀವಿ. ಆ ರಾತ್ರಿ ಇಲ್ಲಿ ಚಿರತೆಗಳಿದೆ ಒಂದು 4. ನಮ್ಮ ಗುಡ್ಡ ಇದೆಯಲ್ಲ, ಇಲ್ಲ ನಮ್ಮ ಜಮೀನು ಪಕ್ಕದಲ್ಲಿ 65 ಎಕರೆ ಬೆಟ್ಟ ಇದೆಯಲ್ಲ, ಇದರಲ್ಲಿ 4-5 ಚಿರತೆಗಳಿದೆ, ಒಂದು 2-3 ಕರಡಿಗಳಿದೆ. ಹಾಗಾಗಿ ಬಟ್ ಅದು ಇದ್ರೂ ನಾವು ಧೈರ್ಯ ಮಾಡಿ ಏನು ಇದಿಲ್ಲ, ಆರಾಮಾಗಿ. ನೀವು ನೋಡಿದ್ದೀರಾ ಹೌದು ಸರ್, ಪ್ರತಿದಿನ 5 ಗಂಟೆ 6 ಗಂಟೆ ಮೇಲೆ ನಾವು ಅಲ್ಲಿ ಕೂತಾಗ ಶಿವನ ಹತ್ರ ಅದೇ ಕೆಲಸ ನಮಗೆ. ಒಂದು ಬೈನಾಕುಲರ್ ಇಟ್ಕೊಂಡಿದ್ವಿ ನೋಡೋದು. ಇಲ್ಲ ನಮ್ಮಲ್ಲಿ ಏನು ತೊಂದರೆ ಕೊಟ್ಟಿಲ್ಲ ಸರ್. ಮಾಮೂಲಿ ಇಳಿದು ಹೋಗೋದು ಬರೋದು ಮಾಡ್ತಿರ್ತೇವೆ. ಸೋಲಾರ್ ಇರೋದ್ರಿಂದ ಏನು ಈ ಕಡೆಗೇನು ಬಂದಿಲ್ಲ. ಅದಕ್ಕೋಸ್ಕರ ನಾನು ಇಲ್ಲಿ ಹಸನೂ ಕಟ್ಟಿಲ್ಲ, ಒಂದು ನಾಯಿನೂ ಸಾಕಿಲ್ಲ, ಒಂದು ಬೆಕ್ಕು ಸಾಕಿಲ್ಲ. ನೀವೇ ಆಹ್ವಾನ ಕೊಡಬಾರ್ದು, ಇದಾಗ್ಬಿಡ್ತದೆ, ಪ್ರಾಬ್ಲಮ್ ಆಗುತ್ತೆ ಅಂತೇಳಿ. ಸರ್ ಇಲ್ಲಿ ನೀವು ಈಗ ಒಬ್ಬರೇ ಇದ್ದೀರೋ ಫ್ಯಾಮಿಲಿ ಜೊತೆಗಿದ್ದೀರಾ? ಫ್ಯಾಮಿಲಿ ಇರ್ತೀವಿ ಸರ್. ಅವರು ಕೂಡ ನಿಮ್ಮ ಮಡದಿಯವರು ಕೂಡ ಇದು ಕಾನ್ಸೆಪ್ಟ್ ಸರ್ ತುಂಬಾ ಈಗ ಸ್ಟಾರ್ಟಿಂಗಲ್ಲೆಲ್ಲ ಸ್ವಲ್ಪ ಕಿರಿಕಿರಿ ಆಯ್ತಿತ್ತು. ಆಮೇಲೆ ಇವಾಗ ಅವರು ನಾವು ನಂಜನಗೂಡಿಗೆ ಹೋಗೋಣ ಅಂತಂದ್ರೂ ಬೇಡ, ಇಲ್ಲೇ ಇರ್ಬೋದಲ್ಲ. ನಿಮ್ಗಿಂತ ಅವ್ರಿಗೆ ಜಾಸ್ತಿ ಇಷ್ಟ ಆಗ್ಬಿಟ್ಟದೆ, ಅದು ಆಟೋಮೆಟಿಕಾಗಿ ಬಂದ್ಬಿಡುತ್ತೆ ಸರ್. ಅದು ಪ್ರಕೃತಿ ಪ್ರಿಯರು ನಿಜವಾಗ್ಲೂ ಗಂಡು ಮಕ್ಕಳಿಗಿಂತ ಹೆಣ್ಮಕ್ಳು ಸರ್. ನಿಜವಾಗ್ಲೂ ಅದನ್ನ ಅರ್ಥ ಮಾಡಿಸೋ ಪ್ರಯತ್ನ ನೀವು ಶಿಕ್ಷಕರಾಗಿರೋದ್ರಿಂದ ಆ ತಾಳ್ಮೆ ನಿಮ್ಮಲ್ಲಿ ಬಂದು ಮಾಡಿಸಿದೆ ಅನ್ಸುತ್ತೆ ಸರ್. ಅನಿವಾರ್ಯ ಇದು ತಾಳ್ಮೆ, ಇದು ಏನು ಅಲ್ಲ, ಇದೆಲ್ಲ ಏನೋ ನಮ್ಮ ಸ್ವಾರ್ಥಕ್ಕೆ. ಈಗ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂದರೆ ಇಲ್ಲ ಹಾಸ್ಪಿಟ್ಲಿಗೆ ಹೋಗ್ಬೇಕು, ಇಲ್ಲ ಏನು ಮಾಡಬೇಕು, ವಾಕ್ ಮಾಡಬೇಕು. ಹೌದೌದು. ಆದ್ರೆ ನೀವು ಕೆಲಸನೂ ಮಾಡಿಕೊಂಡು ಈಗ ನಮ್ಗೆ ಏನಾಗುತ್ತೆ, ನಾವು ಸ್ವಲ್ಪ ಬಿಸಿಲಿಗೆ ಮೈ ಒಡ್ಡಿದ್ರೆ ನಿಮಗೆ ಬೇಕಾದಷ್ಟು ಕಾಯಿಲೆಗಳು ಬರೋದೇ ಇಲ್ಲ. ಹೌದು ಸರ್, ಹೌದು. ಈಗ ಅದು ಗೊತ್ತಿರೋಂಥ ವಿಚಾರನೇ. ಅದಕ್ಕೂ ನಾವು ಇಲ್ಲೇ ಇದ್ದಾಗ ನಮ್ಗೆ ಅರಿವಿಲ್ದೇನೆ ನಾವು ಓಡಾಡ್ತಿರ್ತೀವಿ. ನಾವೇನು ಕೆಲಸನೇ ಮಾಡಬೇಕು ಅಂತೇನಿಲ್ಲ, ಅವರು ಕೆಲಸನೇ ಮಾಡಬೇಕು ಅಂತಿಲ್ಲ. ಈಗ ಒಂದು ಆಳು ಇರ್ತಾರೆ, ಊಟ ತಗೊಂಡು ಕೊಡೋದು, ತಿಂಡಿ ನೀರು ತಗೊಂಡು ಕೊಡೋದು, ಬರೋದು, ಒಂದು ಗೇಟ್ ತಿರುಗಿಸೋದು, ಓಡಾಡ್ತಾ ಇದ್ದಾಗ ಆಟೋಮೆಟಿಕ್ಕಾಗಿ ಅದು ಇದಾಗುತ್ತೆ. ಒಂದು ನೋಡ್ತಾರೆ, ಒಂದು ಕಳೆ ಕೇಳೋದು ಅಥವಾ ಒಂದು ಕೆಲಸ ಹೇಳೋದು, ಅವ್ರಿಗೊಂದು ಏನಾಗುತ್ತೆ, ಒಂದು ಐಡಿಯಾ. ಒಂದು ಮನೆಯಲ್ಲಿ ಒಬ್ಬ ವ್ಯಕ್ತಿ ದುಡಿದ್ರೆ ಇವತ್ತು ಬದುಕು ಕಷ್ಟ. ನಮ್ಮ ಇದನ್ನು ಏನಾರು ಇರಲಿ, ಕೊಡುಗೆ ಇರಲಿ ಈ ನಮ್ಮ ಮನೆಗೆ ಅನ್ನೋದು ಅವ್ರಿಗೂ ಬರುತ್ತೆ ಆಟೋಮೆಟಿಕ್ಕಾಗಿ. ಬರಲೇಬೇಕು, ಇಲ್ಲಾಂದರೆ ಎಲ್ಲಿ ಬದುಕೋಕ್ಕಾಗುತ್ತೆ ಇವತ್ತು. ಹೌದೌದು ಸರ್, ಹೌದು. ಸರ್ ಈಗ ನಿಮ್ಗೆ ಎಷ್ಟು ಜನ ಮಕ್ಕಳು ಸರ್? ಅವ್ರೇನು ಮಾಡ್ತಾರೆ ಸರ್? ನನಗೆ ಒಬ್ಬಳೇ ಮಗಳು. ಅವ್ರೇನು ಮಾಡ್ತಾರೆ? ಅವಳು ಮೈಸೂರಿಗೆ ಹೋಗ್ತಾಳೆ, JC ಕಾಲೇಜಿಗೆ BCA ಮಾಡ್ತಾ ಇದ್ದಾಳೆ. ಅವಳಿಗೆ ಸಿಕ್ಕಾಪಟ್ಟೆ ಡ್ರಾಯಿಂಗ್ ಹುಚ್ಚು. ಕೆಲವೊಂದು ಮನೆಯಲ್ಲೆಲ್ಲ ಡ್ರಾಯಿಂಗ್ ಎಲ್ಲ ಅವರೇ ಮಾಡಿದ್ದಾಳೆ ಸರ್, ಮಾಡಿದ್ದಾಳೆ. ಅದು ನನಗೆ ಅವಳಿಗೆ ಆರ್ಟ್ ಇದಕ್ಕೆ ಸಂಬಂಧಪಟ್ಟಾಗೆ ಓದಿಸ್ಬೇಕು ಅನ್ನೋ ಆಸೆ ಇತ್ತು. ಬಟ್ ಅವಳು ಹಾಸ್ಟೆಲ್ಲಿರಲ್ಲ. ಈಗ ನಾವಂತೂ ಅಲ್ಲಿಗೆ ಹೋಗೋಕ್ಕಾಗಲ್ಲ. ಹಾಗಾಗಿ ಏನಾಯಿತು, ಒಂದು ಡಿಗ್ರಿಗೆ ಹಾಕ್ತೆ. ಸರ್ ನಿಮ್ಮ ಮಗಳಿಗೂ ಕೂಡ ಇದೆಲ್ಲ ಕಾನ್ಸೆಪ್ಟ್ ಇಷ್ಟ ಆಗುತ್ತಾ? ತುಂಬಾನೇ ಸರ್, ತುಂಬಾ ಇಷ್ಟ ಇದೆ. ತುಂಬಾನೇ ಖುಷಿ ಪಡ್ತಾರೆ. ಈಗ ನಾವು ನೈಟಲ್ಲಿ ನಾವು ಇಬ್ಬರು ಇಲ್ಲ ಅಂದ್ರೆ ಅವಳು ಒಬ್ಬಳೇ ಇರೋಕ್ಕೂ ರೆಡಿ. ಈಗ ನಮ್ಮ ಈ ಭಾಗದಲ್ಲಿ ಏನು ಮರ ಇವನು ಹೆಂಡತಿ ಮಕ್ಳು ಕರ್ಕೊಂಡೋಗಿ ಅಲ್ಲಿ ಬಿದ್ದಾನೆ ಅಂತಂತ ಅಂತಾರೆ ನಮ್ಮ ಭಾಗದಲ್ಲಿ. ಆದ್ರೆ ಅವ್ರಿಬ್ರಿಗ ಕಾನ್ಸೆಪ್ಟೇ ಇಲ್ಲ, ಇರ್ತಾರೆ. ನಾನಿಲ್ಲ ಅಂದ್ರೂ ನಾನು ಎಲೆಕ್ಷನ್ ಡ್ಯೂಟಿ ಅಲ್ಲಿ ಇಲ್ಲಿ ಹೋದಾಗ ಅವರು ಊರಲ್ಲಿದ್ದರೆ ಇಲ್ಲೇ ಇರ್ತಾರೆ, ಅವ್ರು ಜಮೀನಲ್ಲೇ ಇರ್ತಾರೆ. ಅವರು ಚಿರತೆ ಇದು ಮತ್ತೆ ಯಾವುದು ಕರಡಿಗಳು, ಕರಡಿ, ಹುಲಿ ಎಲ್ಲ ಇದೆ ಅಂದ್ರೆ ಆದ್ರೂ ಕೂಡ ಅವ್ರ ಆನೆಗಳು ಅವಳಿನೂ ಜಾಸ್ತಿ ಸರ್ ನಮ್ಮ ಆನೆಗಳು. ಈಗ ನಿಮ್ಗೆ ಎಷ್ಟು ಜಮೀನ್ ಇದೆ ಸರ್? ಇದು ಸರ್ ಇಲ್ಲಿ 3 ಎಕರೆ ಇದೆ. 3 ಎಕರೆ ಇದು ನೀರಾವರಿನೋ ಅಥವಾ ಏನ್ ಸರ್ ಇದು? ಮಾಮೂಲಿ ಸರ್, ಬೋರ್ ಹಾಕ್ಸಿ ಅಂದ್ರೆ ಹೊಲ. ಬೆಜ್ಜಿಲ್ನೇ ನಮ್ಮ ಮಾಮೂಲಿ IP ಸೆಟ್ ಮುಖಾಂತರ ಮಾಡ್ಕೊಂಡು ಬೋರ್ ಕೊರೆಸಿ ಪಂಪ್ ಸೆಟ್ ಹಾಕೊಂಡು ಮಾಡ್ಕೋತಾರೆ. ಇದು ಬೆಟ್ಟಗಾಡಿನ ಪ್ರದೇಶ ಕೂಡ ಇದೆ ಸರ್. ನಮ್ಮಲ್ಲಿ ಏನಾಗಿದೆ, ಬೆಟ್ಟ ಇದೆಯಲ್ಲ, ಇಲ್ಲಿ ಸುಮಾರು ಸುತ್ತ 1-2 ಕಿಲೋಮೀಟರ್ ಅಷ್ಟು ಕಲ್ಲು ನೆಲದಲ್ಲಿ ಹಾಸ್ಕೊಂಡಿದೆ. ವೈಟ್ ಇದು ಸ್ಟೋನು. 500 ಅಡಿ ಕೊರೆದ್ರೂ ನೀರು ಬರಲ್ಲ. ಅದಕ್ಕೆ ನಾನೇನು ಮಾಡಿದ್ದೀನಿ ಅಂದರೆ, ಕೆಳಗಡೆ ಒಂದು ಕೆರೆ ಇದೆ, ಅಲ್ಲಿಂದ ಕೆರೆ ಪಕ್ಕದಲ್ಲಿ ಒಂದು 2 ಎಕರೆ ಭೂಮಿ ಇದೆ ನಮ್ದೇನೆ. ಅಲ್ಲಿಂದ ಪೈಪ್ ಲೈನ್ ಮಾಡಿ ನಾನು ಇಲ್ಲಿಗೆ ನೀರು, ಅಲ್ಲಿಂದ ಇಲ್ಲಿಗೆ ನೀರು ತಂದ್ಕೊಂಡಿದ್ದೀನಿ. ನಿಮ್ಗೆ ಎಲ್ಲಿಂದ ತಿಳಿತು ಸರ್? ಅಥವಾ ನೀವೇ ಯೋಚನೆ ಮಾಡಿದ್ದ ಅಥವಾ ಎಲ್ಲರೂ ನೋಡಿ ಮಾಡಿದ್ದ ಸರ್? ಇಲ್ಲ, ಕಲ್ಲು ಅದೇ ಒಂದು ಆಕಾರದಲ್ಲಿತ್ತು, ಜಲಪಾತ ಥರ. ನನಗೆ ವೆರಿ ಫಸ್ಟ್ ನಾನು ಮಾಡಬೇಕು ಅಂದ್ಕೊಂಡಿದ್ದು ಸ್ವಾಮಿ ವಿವೇಕಾನಂದರು ಕೂರಿಸ್ಬೇಕು ಅಂತ. ಶಿವನ್ ಕಾನ್ಸೆಪ್ಟ್ ಇರಲಿಲ್ಲ ನನಗೆ ಹೇಳ್ಬೇಕು ಅಂದರೆ. ಸ್ವಾಮಿ ವಿವೇಕಾನಂದರು ಮಾಡಬೇಕು ಅನ್ನೋದೇ ಕಾನ್ಸೆಪ್ಟಲ್ಲಿ ನಾನು ಕೈ ಹಾಕಿದ್ದು ಮೊದಲು. ಆಮೇಲೆ ಅದೇನಾಯಿತು, ಅದು ಹೋಗಿ ಆ ಮೇಲ್ಗಡೆ ಕೂರ್ಸೋಕ್ಕಾಗಲ್ಲ ಅಂತಂತೇಳಿ ಆ ಕೆಳಗಡೆ ಮಾಡೋಣ ಅಂತಂತಂದಾಗ ಅದು ಶಿವನ, ಅದು ಈಶಾನ್ಯ ಮೂಲಲ್ಲಿದೆ ನಮ್ಮ ಜಮೀನಲ್ಲಿ. ಹಾಗಾಗಿ ಈಶ್ವರನೇ ಇರಲಿ ಅಂತೇಳಿ
ನಮ್ಮ ಸ್ನೇಹಿತರು ಸಜೆಸ್ಟ್ ಮಾಡಿದ್ರು. ಹಾಂ ಅದು ಅರ್ಕಲ್ವಾಡಿಯವರವರು ಓಕೆ ಓಕೆ ಸರ್. ಗುರು ಅಂತೇಳಿ. ಹಾಂ ಅವರು ತುಂಬ ಪ್ರತಿಭಾನ್ವಿತ ಅವರು ಕಲಾವಿದರು. ಬಟ್ ನಮ್ಮ ನಗರದಲ್ಲಿ ಅವರು ಪರಿಚಯ ಕಮ್ಮಿ. ಹ್ಞೂ ಬೇರೆ ಕಡೆಯಲ್ಲೆಲ್ಲ ಇದೆ, ತಮಿಳ್ನಾಡು, ಆಂಧ್ರ, ಹ್ಞೂ ಕೇರಳ ಅಲ್ಲೆಲ್ಲ ಮಾಡ್ತಾರೆ. ಒಳ್ಳೊಳ್ಳೆ ರೆಸಾರ್ಟ್ಗಳೆಲ್ಲ ವರ್ಕ್ ಮಾಡ್ತಾರೆ ಅವರು. ಹ್ಞೂ 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 ತುಂಬ ತುಂಬ ನಾಲೆಡ್ಜಬಲ್ ಪರ್ಸನ್ ಅವರು. ಅವ್ರು ಕರೆಸಿದ್ದು. ಅವರು ನಮಗೆ ಸ್ನೇಹಿತರು ಅವರು. ಹ್ಞೂ ಹಾಗಾಗಿ ಅವರಿಂದನೇ ನಾನು ಇದನ್ನೆಲ್ಲ ಕ್ರಿಯೇಟ್ ಮಾಡಿದೆ. ಸರ್ ಈಗ ನಿಮ್ಮ ಏನು ಗೊತ್ತಾ, ಇವತ್ತು ಇರೋನಿಗೂ ನೆಮ್ಮದಿ ಇಲ್ಲ, ಇಲ್ಲದೇದವನಿಗೂ ನೆಮ್ಮದಿ ಇಲ್ಲ. ಹೌದು ಹಾಗಾಗಿ ನಮ್ಮ ಕಾನ್ಸೆಪ್ಟ್ ಏನಪ್ಪ ಅಂದರೆ ಒಂದು ಆಧ್ಯಾತ್ಮಿಕ ಕೃಷಿ ಕೇಂದ್ರ ಥರ ಮಾಡಬೇಕು. ಕರೆಕ್ಟ್ ಸರ್. ಒಳ್ಳೆ ಈಗ ನಮಗೇನು ಅಂದರೆ ಒಂದು ಸ್ಪಿರಿಚುವಲ್ ಕಾನ್ಸೆಪ್ಟಲ್ಲಿ ಮಾಡ್ತಾ ಇರೋದು. ಈಗ ನೀವು ಹಣ ಹಣ ಅಂದ್ಕೊಂಡು ಎಷ್ಟು ಅಂತ ಮಾಡ್ತೀರಿ. ಹೌದು ಈಗ ನಾವು ಹೋಗಿ ಒಂದು ಮನೆ ಕಟ್ತೀವಿ, ನಮ್ಮ ಪಕ್ಕದ ಮನೆಯೂ ಒಳ್ಳೆ ಡೂಪ್ಲೆಕ್ಸು ತ್ರೀಪ್ಲೆಕ್ಸೋ ಕಟ್ಟಿರ್ತಾನೆ. ಅದನ್ನು ನೋಡಿದ್ರೆ ನನಗೆ ಅಲ್ಲಿ ಕೊರಗು, ನಂದು ಸಿಂಗಲ್ಲು, ಒಂದು ಪಕ್ಕದ ನೋಡಿದ್ರೆ ಹಂಗಿದೆ. ಅದಕ್ಕೆ ನಾವು ಯಾಕೆ ಒಂದು ಇದಕ್ಕೆ ಹೋಗ್ಬೇಕು, ನಾವು ಇರೋ ಕಡೆನೇ ನಾವು ನೆಮ್ಮದಿಯಾಗಿ ಬದುಕೋದಕ್ಕೆ ಏನು ಬೇಕು ಅದನ್ನು ನಾವು ಕ್ರಿಯೇಟ್ ಮಾಡ್ಕೋಬೇಕು ಅಂತಂಥೇಳಿ ಈ ಒಂದು ಇದನ್ನು ಮಾಡಿದೆ. ಅಲ್ಲೇನಪ್ಪ ಅಂತಂದರೆ ಒಂದು 20-30 ಜನ ಬಂದ್ರೂ ಒಂದು ಮೆಡಿಟೇಷನ್ ಮಾಡೋದಕ್ಕೆ ಮತ್ತು ಒಂದು ಯೋಗ ಮಾಡೋದಕ್ಕೆ ಜಾಗ ಮಾಡಿದೆ. ಅಲ್ಲಿ ಎಷ್ಟು ಗುಂಟೆಲಿ ಆ ಥರದ್ದು ಒಂದು 3-4 ಗುಂಟೆ ಬರುತ್ತೆ ಸರ್. ಅದು ಒಟ್ಟಿಲಿ 3.5 ಎಕರೆ ಇದೆ. ಇಲ್ಲ 3 ಇದೆ. 3 ಎಕರೆ ಇದೆ. 3 ಎಕರೆಯಲ್ಲಿ ಅದಕ್ಕೊಂದು 4-5 ಗುಂಟೆ ಬಿಟ್ಕೊಂಡಿದ್ದೇನೆ. ಅಲ್ಲಿ ಒಂದು ಬಂಡೆ ಕಲ್ಲಿತ್ತು, ಅದೇ ಕಲ್ಲನ್ನು ನಾನು ವೇಸ್ಟ್ ಮಾಡೋದು ಬೇಡ ಅಂತೇಳಿ ಅದೊಂದು ಸ್ವಲ್ಪ ಜಲಪಾತ ಥರ ಇತ್ತು ಅದು. ಹಾಗಾಗಿ ನಮ್ಮ ಬೋರಿಂದ ಆನ್ ಮಾಡಿದ್ರೆ ಇಲ್ಲೇನು ನಾವು ಬೇರೆ ಮಾಡಬಾರ್ದಿದ್ದ ಪ್ರಯತ್ನ ಏನಿಲ್ಲ. ಅದಕ್ಕೋಸ್ಕರ ನಾವು ಸಪ್ರೇಟ್ ಏನು ಮೋಟ್ರ್ ಏನು ಹಾಕೊಂಡಿಲ್ಲ. ಈಗ ನಾನು ಮಾಮೂಲಿ IP ಸೆಟ್ಗೇನು ಮೋಟ್ರ್ ಓಡುತ್ತೆ, ಅದೇ ಮೋಟ್ರ್ ಅಲ್ಲಿ ಚಾಲು ಆಗುತ್ತೆ. ಈಗ ಬರೋ ನೀರು ಅಲ್ಲಿ ಬಂದು ಅಲ್ಲಿ ಅಲ್ಲಿಂದ ಶಿವನ ಎಡ ಬಲ ಮತ್ತು ಸುತ್ತಿಂದ ಬಂದು ಕೆಳಗಡೆ ಬಂದು ಮುಂದ್ಗಡೆ ಒಂದು ಚೇಂಬರ್ ಮಾಡಿದ್ದೀವಲ್ಲ, ಅಲ್ಲಿಂದ ನಮ್ಮ ಫಾಂಡಿಗೆ ಬರುತ್ತೆ. ಪಾಂಡಿಂದ ನಾವು ಇನ್ನೊಂದು ಮೋಟ್ರ್ ಇಟ್ಕೊಂಡು ನಾವು ಈ ಕಡೆ ಜಮೀನಿಗೆಲ್ಲ ಸಪ್ಲೈ ಕೊಡ್ತೀವಿ. ಮೈ ಮೇಲಿಂದ ಹರ್ಕ ಬಂದ ನೀರು ಮತ್ತೆ ಭೂಮಿಲಿ ಎಲ್ಲ ಫಸಲಿಗೂ ಹೋಗುತ್ತೆ. ಒಂಥರ ಚೆನ್ನಾಗಿರುತ್ತೆ. ಅದು ನೋಡೋಕ್ಕೂ ಚೆನ್ನಾಗಿರುತ್ತೆ, ಭೂಮಿಗೂ ನೀರು ಹಂಗೆ ಹಾಯಿಸ್ತೀವಿ, ನೋಡೋದಕ್ಕೂ ಚೆನ್ನಾಗಿದೆ. ನೀವು ಫೀಲ್ ಮಾಡಿದ್ರೆ ಖಂಡಿತ ಅದು ಮುಖ್ಯ ಸರ್. ಯಾಕೆಂದ್ರೆ ಅದು ಮಾಡಿದಿರಿ ಸರ್. ಮತ್ತೆ ಈ ಜಾಗದಲ್ಲಿ ಅದ್ರ ಪಕ್ಕದಲ್ಲೇ ನೀವು 3 ಎಕರೆಯಲ್ಲಿ ಉಳಿದ ಜಾಗದಲ್ಲಿ ಏನೇನು ಬೆಳೆಗಳು ಬೆಳೆದಿದ್ದೀರಿ ಸರ್ ಇಲ್ಲಿ? ಸರ್ ನಾವು ಮಾಮೂಲಿ ನಮ್ಮ ಭಾಗದಲ್ಲಿ ಏನು ಬೆಳೆಯೋಕ್ಕೆ ಸಾಧ್ಯ ಆ ಥರ ಬೆಳೆಗಳು. ಈಗ ಉದಾಹರಣೆಗೆ ನಂದು ಮೇನ್ ಕಾನ್ಸೆಪ್ಟ್ ಬಂದು ತೆಂಗು. ಇದು ತೆಂಗು ಫಸಲು ಬರ್ಬೇಕಾದ್ರೆ ಒಂದು 6-7 ವರ್ಷ ಬೇಕು. ಅಲ್ಲಿವರೆಗೆ ನಾವು ಒಳಭಾಗದಲ್ಲಿ ತೇವಾಂಶ ಇರಬೇಕು ಅಂದರೆ ಬೇರೆ ಬೆಳೆಗಳನ್ನ ಬೆಳ್ಕೋಬೇಕು. ಎಷ್ಟು ತೆಂಗು ಹಾಕಿದ್ದೀರಿ ಆ ಪ್ರಕಾರ ಇಲ್ಲಿ ಸರ್ ಒಂದು 140 ಇದೆ. 100 ತೆಂಗು ಮಧ್ಯದಲ್ಲಿ ಏನೇನು ಬೆಳೆಗಳು ಬೆಳಿತಿದ್ರಿ ಈಗ? ಸರ್ ಈಗ ಲಾಸ್ಟ್ ಟೈಮಲ್ಲಿ ಬಾಳೆ ಇತ್ತು. ಎಷ್ಟಕ್ಕೆ ಹಾಕಿದ್ರಿ? ಪೂರ್ತಿ ಬಾಳೆ ಆದಮೇಲೆ ಅರಿಶಿನ ಹಾಕಿದೆ. ಅರಿಶಿನ ತೆಗೆದಾದ್ಮೇಲೆ ಇವಾಗ ಕೋಸು ಮಾಡಿದ್ದೀವಿ, ಎಲೆಕೋಸು. ಈಗ ಮೊದಲು ಬಾಳೆ, ಅರಿಶಿನ, ಈಗ ಕೋಸು. ಯಾವುದ್ರಲ್ಲಿ ಎಷ್ಟೆಷ್ಟು ಲಾಭ ಆದಾಯ? ಸರ್ ಇದು ನಾನು ಬಾಳೆ ಮಾಡಿದಾಗ ಸುಮಾರು ಒಂದು 2.5 ಸಾವಿರ ಬುಡ ಇತ್ತು ಇಲ್ಲಿ. 86 ರೂಪಾಯಿವರೆಗೂ ಇತ್ತು ಸರ್ ಅವಾಗ ರೇಟ್. ಕೆಜಿ 86 ರೂಪಾಯಿ ನಮಗೆ ರೈತರಿಗೆ ಸಿಗ್ತಿದ್ದು. ಆ ಪ್ರಕಾರವಾಗಿ ನನಗೊಂದು 14 ಲಕ್ಷ ಪ್ರಾಫಿಟ್ ಆಗಿತ್ತು. 14 ಲಕ್ಷ ಇದರಲ್ಲೇ? 2 ಲಕ್ಷ ಖರ್ಚೆ ಆಗಿತ್ತು ಅದರಲ್ಲಿ. 2.25 ಲಕ್ಷ ಖರ್ಚು ಬಂದಿತ್ತು. 2.25 ಲಕ್ಷ ನಿಮ್ಗೆ 14 ಲಕ್ಷ? 14 ಲಕ್ಷ ನನಗೆ ಪ್ರಾಫಿಟ್ ಆಯಿತು. ಮತ್ತು ನನಗೆ ತೆಂಗು ಚೆನ್ನಾಗಿ ಬಂತು ಅವಾಗ. ನೆಕ್ಸ್ಟ್ ತೆಂಗು ಏನಾಯಿತು ಅಂದರೆ ಆ ಬಾಳೆ ಮಧ್ಯೆ ತೆಂಗು ತುಂಬಾ ಚೆನ್ನಾಗಿ ಡೆವಲಪ್ ಆಯಿತು. ಅದಾದಮೇಲೆ ಅರಿಶಿನ ಮಾಡಿದ್ವಿ ಲಾಸ್ಟ್ ಟೈಮು. ಅದು ಈ ಸಲ ಒಂದು 10 ವರ್ಷ ಆಗಿತ್ತು ಸರ್. ನಮ್ಮ ಚಾಮರಾಜನಗರದ ರೈತರಲ್ಲಿ ಅರಿಶಿಣದಲ್ಲಿ ಲಾಭ ಅನ್ನೋಕ್ಕಿಂತ ಆ ಕಷ್ಟಕ್ಕೆ ಒಂದು ಪ್ರತಿಫಲ ಅದು ಸಿಕ್ಕಿ ಒಂದು 16 ವರ್ಷ ಆಗ್ಬಿಟ್ಟಿತ್ತು. ಈ ಸಲ ಒಂದು ಚಾನ್ಸ್ ಸಿಕ್ತು ನಮಗೆ. ಅದೊಂದು 9 ಲಕ್ಷ 9.25 ಲಕ್ಷ ಗಂಟ ಆಯಿತು. ಅದು ಬಾಳೆ ಬೆಳೆದಾಗ 14 ಲಕ್ಷ, ಎರಡನೇ ಸಾರಿ ಇದು ಬೆಳೆದಾಗ ಯಾವುದು ಅರಿಶಿನ ಬೆಳೆದಾಗ 9 ಲಕ್ಷ. ಮತ್ತೆ ಈಗ ನಂದು ಕೋಸಿದೆ, ಇವಾಗ ಎಲೆಕೋಸಿದೆ. ನೋಡೋಣ, ಇದು ಒಳ್ಳೆ ರೇಟ್ ಇದೆ, ನೋಡೋಣ ಹೇಗಾಗುತ್ತೆ. ಸರ್ ಈಗ ನಾವು ನಿಮ್ಗೆ ಹೇಳ್ತೀವಿ ಸರ್, ನಿಮ್ಮನ್ನ ನಾನು ಮೊದಲೇ ಪ್ರಗತಿಪರ ರೈತ ನೀವು ಇಲ್ಲ ಅಂತ ಎಲ್ಲರೂ ಕೂಡ ನಂದೇನಿಲ್ಲ ಅಂತೀರಾ ನೀವು. ಯಾಕೆಂದ್ರೆ ಈ ತರದ ಒಂದು ಪ್ರಕೃತಿ ಸ್ಪಿರಿಚುವಲ್ ಮೈಂಡ್ ಇರೋ ನಿಮ್ಮಲ್ಲಿ ಅಂಥವ್ರನ್ನ ಒಪ್ಸೋಕ್ ಕಷ್ಟ. ನಿಮ್ಮಂತ ಬುದ್ಧಿವಂತರನ್ನ ಏನಾಗಿದೆ ಅಂದರೆ, ಬುದ್ಧಿವಂತರು ಅಂತ ಅನ್ನೋದಲ್ಲ, ನೀವು ಕಸ ಗುಡಿಸಿದ್ರು ನೀಟಾಗಿ ಕಸ ಗುಡಿಸಿದ್ರು ಮಾತ್ರ ಇವತ್ತು
ಏನೋ ಒಂದು ಮಾನ್ಯತೆ ಇದಾಗೋದು. ಇನ್ನು ವ್ಯವಸಾಯ ಮಾಡಬೇಕು ಅಂತಂದರೆ ಇವತ್ತು ನಮಗೆ ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ. ಏನು ಡಿಸ್ಟರ್ಬೆನ್ಸ್ ಅಂತಂದರೆ ಈ ಎಲ್ಲ ಫಂಕ್ಷನ್ಗಳು ಬೆಳಗಾಯಿತು ಅಂದರೆ ಯಾವ ಮದುವೆಗೆ ಹೋಗ್ಬೇಕು, ಯಾವ ನಾಮಕರಣ ಇದೆ, ಯಾವ ಗೃಹ ಪ್ರವೇಶ ಇದೆ, ಮೋಜು ಮಸ್ತಿ. ಈಗ ಮೋಜು ಮಸ್ತಿ ಅನ್ನೋದಕ್ಕಿಂತನೂ ಪರಿಸ್ಥಿತಿ ಹೆಂಗಿದೆ ಹಳ್ಳಿಗಳಲ್ಲಿ. ಈಗ ಯಾರನ್ನೂ ಬಿಡಂಗಿಲ್ಲ, ಬಂಧು ಬಳಗ ಬಿಡಂಗಿಲ್ಲ, ಫ್ರೆಂಡ್ಸ್ಗಳು ಬಿಡಂಗಿಲ್ಲ, ಕಾರ್ಯಕ್ರಮಗಳಿಗೆ ಅಟೆಂಡ್ ಆಗಬೇಕು. ದಿನ ಬೆಳಗಾಯ್ತು ಅಂದ್ರೆ ಅಲ್ಲೇ ಇಲ್ಲಿ ಸುತ್ತರೆ ಹೊಲಗಳೇನಾಯ್ತವೆ. ಇವತ್ತು ಮಾಡಬೇಕು ಒಂದು ಕೆಲಸನ ಇವತ್ತೇ ಮಾಡಬೇಕು ವಿನಃ ನಾಳೆಗಂದರೆ ಮುಗೀತು. ಈ ವ್ಯವಸಾಯದಲ್ಲಿ ಮಾತ್ರ ಇದೊಂದು ಟ್ರಿಕ್ಸು ಸರ್. ವ್ಯವಸಾಯ ಒಂದು ಅಂತೆಲ್ಲ ನಮ್ಮಲ್ಲೂ ಅಷ್ಟೇ, ಸ್ಕೂಲಲ್ಲೂ ಅಷ್ಟೇ. ನಾವು ಇವತ್ತು ಏನು ಮಾಡ್ಬೇಕು ಅದು ಮಾಡಲಿಲ್ಲ ಅಂದರೆ ನಾಳೆ ಮಕ್ಳು ಡಲ್ ಆಯ್ತಾರೆ. ಹೌದಲ್ವ ಸರ್? ಪ್ರತಿಯೊಂದು ಅಷ್ಟೇ. ನಾವು ಈ ಮೊದಲು ಹಿಂದೆ ಯಾವುದೋ ಕೆಲಸನ ಹೇಗೋ ಮಾಡಿದ್ರೂ ನಡೀತಿತ್ತು. ಬಟ್ ಇದು ಯಾವ ಕೆಲಸನೂ ನೀವು ನಿಯತ್ತಾಗಿ ಮಾಡಲಿಲ್ಲ ಅಂದರೆ ಇವತ್ತು ಎಲ್ಲೂ ನೀವು ಸಕ್ಸಸ್ ಕಾಣಕ್ಕಾಗಲ್ಲ. ನೀವು ಮೊದಲೇ ಹೇಳಿದ್ರಿ ಕಸ ಗುಡಿಸೋದು ಕರೆಕ್ಟಾಗಿ ಗುಡಿಸಿದ್ರೆ ಮಾಡಲೇ ಅನಿವಾರ್ಯ ಸಕ್ಸಸ್. ಅದು ಅಮೂಲ್ಯ ಅಂದ್ಬಿಟ್ಟು ಒಂದು ಚಿಕ್ಕ ಹಳ್ಳಿ ಕುಟೀರ ತರ ಮಾಡಿದಿಲ್ಲ. ಇದೀಗ ಕಾನ್ಸೆಪ್ಟ್ ಹೇಗೆ ಬಂತು, ಏನಕ್ಕೆ ಮಾಡಿದಿರ ಸರ್? ಅಮೂಲ್ಯ ಅಂದ್ರೆ ಇದು ನನ್ನ ಮಗಳ ಹೆಸರು. ಬಟ್ ಇದೊಂದು ಕುಟೀರ ಇದೇನಂತಂದ್ರೆ ಒಳಗಡೆ ನಮ್ಮ ವ್ಯವಸಾಯಕ್ಕೆ ಸಂಬಂಧಪಟ್ಟಂತ ಹಾರೆ, ಗುದ್ಲಿ, ಸಲಕರಣೆಗಳು ಇಟ್ಕೊಳಕ್ಕೆ, ಮತ್ತೆ ಔಷಧಿ, ಗೊಬ್ಬರ ಇವೆಲ್ಲ ಇಟ್ಕೊಳಕ್ಕೆ ಅಂತ ಮಾಡ್ಕೊಂಡಿರೋದು ಸರ್ ಇದು. ಅದಕ್ಕೆ ಏನು ಮಾಡಿದ್ವಿ ಅಂದರೆ ಇಲ್ಲೇ ನಾವು ಇಲ್ಲದೆ ಇರೋದೇನು ಸ್ಪೆಷಲ್ ಮಾಡಿಲ್ಲ. ನಮ್ಮಲ್ಲಿ ಏನಿದೆ ಟೊಮೆಟೊ ಪೋಲ್ಸ್ ಆಗಿರ್ಬೋದು, ಮತ್ತು ಇಲ್ಲೇನಕ್ಕೆ ನಾವು ವ್ಯವಸಾಯಕ್ಕೆ ಬಳಸ್ತೀವಿ ಅಲ್ಲ, ಇದನ್ನೆಲ್ಲ ಬಳಸಿ ಹಾಕಿರೋಂಥದ್ದು ಸರ್ ಇದು. ಇದೇನಂದ್ರೆ ಈಗ ನಾವು ನೈಟು ಮಾತಾಡ್ಕೊಂಡು ಬಂದರೆ ಇಲ್ಲಿ ಕುಂತು ಒಂದು 10 ನಿಮಿಷ ಟೈಮ್ ಪಾಸ್ ಮಾಡೋದು. ಅಂದ್ರೆ ನಿಮ್ಮಲ್ಲಿ ಏನು ಸಿಗ್ತವೆ ವಸ್ತುಗಳು ಅದನ್ನ ಬಳಸಿ ಮಾಡಿರೋಂಥದ್ದು. ಇದು ಲೈಟ್ ಇದೆ ನೋಡೋದಕ್ಕೆ, ಇದನ್ನು ಆನ್ ಆಗಲ್ಲ, ಇದು ಕೆಟ್ಟೋಗಿರೋದೆ. ಬಟ್ ಏನಾದ್ರೂ ಒಂದು ಒಳ್ಳೆ ಮಜಾ ಕೊಡುತ್ತೆ. ಅದು ಬಿಸಾಕೋದ್ರ ಬದಲು ಇಟ್ಕೊಂಡಿದ್ದೀವಿ. ಇದು ಕಿಟಕಿ ಸರ್ ಇದು ಇಲ್ಲ ಸರ್, ಇದು ನಮ್ಮ ಅಜ್ಜಿ 1950ರಲ್ಲಿ ಒಂದು ಮನೆ ಮಾಡಿದರು. ಅದನ್ನು ನಾವು ತೆಗೆದ್ವಿ, ತುಂಬ ಚಿಕ್ಕದು ಅಂತೇಳಿ ಅದನ್ನೇ ಇಲ್ಲಿಗೆ ಹಾಕೊಂಡಿದ್ದೀನಿ ಸರ್ ಅಷ್ಟೇ. ನಮ್ಮಲ್ಲಿ ಏನಿದೆ ಅದರಲ್ಲಿ ಬಳಕೆ ಮಾಡ್ಕೊಂಡಿರೋಂಥದ್ದು. ಲೋಕಲ್ ಆಗಿ ನಮ್ಮಲ್ಲಿ ಬರೋಂಥ ಆಳುಗಳಿಂದನೇ ಕಟ್ಸಿದ್ದೀನಿ, ಕಟ್ಕೊಂಡಿದ್ದೀನಿ ಸರ್. ಇದು ಈಗ ನಿಮ್ಮ ಊರು ಈಗ ಅಂದ್ರೆ ಗ್ರಾಮೀಣ ಭಾಗದಲ್ಲಿ ಇವೆಲ್ಲ ಸಹಜ. ಆದ್ರೆ ಇದಕ್ಕೆ ಯಾವ್ದಾದ್ರು ನಿಮ್ಮ ಸ್ನೇಹಿತರು ಅಥವಾ ಬೇರೆ ಕಡೆಯಿಂದ ಎಲ್ಲ ಒಳ್ಳೆ ಫೀಡ್ಬ್ಯಾಕ್ ಬಂದಿರೋದು ಸರ್? ತುಂಬಾನೇ ಒಳ್ಳೆ ಮನಸ್ಥಿತಿ ಇರೋರು, ಒಳ್ಳೇದಂತ ಮಾತಾಡ್ತಾರೆ. ಅವೆಲ್ಲ ಇರ್ತವೆ, ಪಾಸಿಟಿವ್ ನೆಗೆಟಿವ್. ಬಟ್ ನಾವು ಅವನ್ನ ಇದು ಮಾಡೋಕ್ಕಾಗಲ್ಲ. ಓಕೆ ಸರ್, ಈಗ ನೀವು ಇಲ್ಲಿ ಒಂದೆಷ್ಟು ಆದಾಯ ಖರ್ಚು ವೆಚ್ಚದ ಏನಾದ್ರು ಹಂಚ್ಕೋಬೋದಾ ಸರ್? ಎಷ್ಟು ಇಲ್ಲಿ ಖರ್ಚಾಗಿರ್ಬೋದು, ನೀವು ಮಾಡಿದ ಖರ್ಚು ವೆಚ್ಚ ವಾಪಸ್ ಬಂದಿರ್ಬೋದು? ಸರ್ ನನಗೆ ನಾನು ಏನು ಮಾಡಿದ್ದೀನಿ ಖರ್ಚು ಅದೆಲ್ಲ ಬಂದೋಗಿದೆ ನನಗೆ ಆಲ್ರೆಡಿ. ಎಷ್ಟು ವರ್ಷದಿಂದ ಸರ್? ಸರ್ ಇದು ನಾನು ಟೋಟಲಿ ನನ್ನ 3 ಕಡೆಯಿಂದ ಸರ್ ಒಂದು 25 ಲಕ್ಷ ಅಷ್ಟು ಇನ್ವೆಸ್ಟ್ಮೆಂಟ್ ಆಗಿದೆ. 3 ಕಡೆ ಅಂದರೆ ಇದೊಂದು ಜಾಗ, ಅದು ಯಾವುದೋ ಮಾವು ಇದೆಯಲ್ಲ, ಹಣ್ಣಿನ ತೋಟ ಒಂದು, ಅಡಿಕೆ ತೋಟ ಸ್ವಲ್ಪ ಇದೆ ಅಲ್ಲಿ ಅದು ಇದ್ದು, ಮತ್ತು ಅದು 3 ಸೇರಿ ನಾನು ನಮ್ಮ ಫಾರಮ್ಗೆ ತ್ರಿದಳ ಅಂತ ಇಟ್ಕೊಂಡಿದ್ದೀನಿ. ನಮ್ಮ ಇದ್ರದ್ದು ನೇಮು ತ್ರಿದಳ ಅಂದರೆ 3 ದಳ, ಅದೊಂದು ದಳ. ತ್ರಿದಳ ಶಿವನಿಗೆ ಇಷ್ಟವಾದಂಥದ್ದು ಬಿಲ್ಲೋಪತ್ರೆ. ಆ ಒಂದು ಕಾನ್ಸೆಪ್ಟಲ್ಲಿ ಮಾಡ್ಕೊಂಡಿದ್ದೀವಿ. ಒಟ್ಟು 25 ಲಕ್ಷ ಖರ್ಚು. ಒಟ್ಟು 25 ಲಕ್ಷ ಖರ್ಚಾಗಿದೆ ಅಂದರೆ ನಂದು 25 ಲಕ್ಷ ಬಂದೋಗಿದೆ ಸರ್ ಇದರಲ್ಲಿ ಆಲ್ರೆಡಿ. ಲಾಭದಲ್ಲೇ ಅಂತಂದರೆ ಅಂದರೆ ರೈತರ ಒಂದು ಇದು ಖುಷಿ ಅಂತ ಅನಿಸುತ್ತೆ ನಿಜವಾಗ್ಲೂ ಸರ್. ನೀವು ನನಗೆ ನೀವು ಹಣ ಅಂತ ಹೋದ್ರೆ ನಿಮ್ಗೆ ನೆಮ್ಮದಿ ಇರೋದಿಲ್ಲ, ನೆವರ್ ಅದು ಸಿಕ್ಕಕ್ಕೆ ಸಾಧ್ಯ ಇಲ್ಲ. ಹೆಂಗೆ ಸಿಗಕ್ಕೆ ಸಾಧ್ಯ ಹೇಳಿ? ನೀವು ಬಂದದ್ದು ಖುಷಿ ಪಡ್ಬೇಕು. ಹಾಂ, ಈಗ ಹಂಗಂತೇಳಿ ಈಗ ನಂದು ಕೋಸಿದೆ, ಇವತ್ತಿನ ಬೆಲೆನಲ್ಲಿ 15 ಲಕ್ಷ ಆಯ್ತದೆ. ಅಕಸ್ಮಾತ್ ಇನ್ನೊಂದು 15 ದಿನಕ್ಕೆ ರೇಟೇ ಕಮ್ಮಿ ಆಯಿತು, 5 ಲಕ್ಷ ಸಿಕ್ತು, ಆಗಲೂ ನಾವು ಖುಷಿಯಾಗೇ ಇರಬೇಕು. ಆಗಿದ್ರೆ ಮಾತ್ರ ನೀವು ಮುಂದುವರೆಯಕ್ಕೆ ಸಾಧ್ಯ. ಅಯ್ಯೋ ಅಂದರೆ ನೀವು ಎಲ್ಲದರಲ್ಲೂ ಕೂಡ ನೀವು ಪಾಸಿಟಿವ್ ಥಿಂಕಿಂಗ್ ಬಿಟ್ಟು ನೆಗೆಟಿವ್ ಹೋಯ್ತು ಅಂತಂದರೆ ನೀವು ವ್ಯವಸಾಯದ ಫೀಲ್ಡ್ ಬೇಕಿಲ್ಲ ಅವ್ರಿಗೆ, ಬೇರೆ ಬಿಸ್ನೆಸ್ ಮಾಡ್ಬೋದು, ಮಾಡ್ಬೋದು. ಇಲ್ಲಿ ಏನಂದ್ರೆ ಒಂದು ಸ್ವಲ್ಪ ಎಚ್ಚರ ತಪ್ಪಿದ್ರೂ ಮುಗ್ದೋಯ್ತು ಸರ್. ಇದರಲ್ಲಿ ನೀವು ಹಾಕಿರೋ ಇನ್ವೆಸ್ಟ್ಮೆಂಟು ಬರಲ್ಲ. ಅಂದ್ರೆ ಆಯಾ ಕಾಲಕ್ಕೆ ತಕ್ಕಂತೆ ಒಂದು ಏನೇನು ತಿಳುವಳಿಕೆ ಬದಲಾವಣೆ ಇರುತ್ತೆ ಅದನ್ನ ಅಳವಡಿಸ್ಕೊಂಡ್ರೆ ರೈತ ಬದುಕಬಹುದು ಅಂತ. ಮುಲ್ಲಾಜಿಲ್ಲದೆ ಬದುಕಬಹುದು. ನಾವು ಹಾಕಿದಿರಲ್ಲ ಇಲ್ಲಿ ಇನ್ನು ಏನೇನು ಗಿಡಗಳಿದೆ ಸರ್ ಇಲ್ಲಿ? ಸರ್ ಅಲ್ಲಿ ನನಗೆ ಮನೆಗೆ ಬೇಕಾಗಿರೋ ಅಷ್ಟು ಈಗ 1.5 ಎಕರೆನಲ್ಲಿ ಟೋಟಲಿ 1,500,000 ಗಿಡನೇ ಇದೆ ಸರ್ ಅಲ್ಲಿ. 1,500,000 ಗಿಡ ಅಂದರೆ ಇದು ಬದು ಅಂತ ಹೇಳ್ತೀವಲ್ಲ,
ತೆವರಿ ಅಂತ ಹೇಳ್ತೀವಲ್ಲ ಅಲ್ಲೆಲ್ಲ ಮಹಾಗಣಿ ಇದೆ, ಸುತ್ತ ಸಿಲ್ವರ್ ಇದೆ, ಮತ್ತು ಸುಮಾರು ಹೂವಿನ ಗಿಡಗಳಿದೆ, ಮನೆಗೆ ಬೇಕಾಗಿರೋ ಹಾಗೆ ಹೂವಿನ ಗಿಡಗಳೆಲ್ಲ ಹಾಕೊಂಡಿದ್ದೀವಿ. ಮತ್ತು ನುಗ್ಗೆ ಇದೆ, ಮತ್ತು ಒಳಗಡೆ ಪಪ್ಪಾಯ ಇದೆ, ಒಂದು 10 ನೇರಳೆ ಇದೆ, ಒಂದು 15 ತೆಂಗಿದೆ, ಒಂದು ತೋತಾಪುರಿ ಇದೆ, ಒಂದು ಮಲ್ಲಿಕ ಇದೆ, ಒಂದು ಕೇಸರ್ ಇದೆ, ಮತ್ತು ನಿಂಬೆ ಇದೆ, ದಾಳಿಂಬೆ, ನಲ್ಲಿ, ಚಕ್ರಮುನಿ, ಡೇಟ್ಸು, ಹಲಸು, ಈ ಥರ ಚಕೋತ, ಮತ್ತು ಇದು ಆಪಲ್ ಬೋರು. ಹಾಗೆ ಬಂದರೆ ನಿಮಗೆ ಇದು ಮೂಸಂಬಿ, ಕೈರಳೆ, ಹಂಗೆ ಬಂದರೆ ನಮ್ಮ ಹಳ್ಳಿಗಳಲ್ಲಿ ಸಿಗೋಂಥ ಬೇಲದ ಕಾಯಿ, ಎಲ್ಚಿ ಹಣ್ಣು, ಇವೆಲ್ಲ ನಮ್ಮ ಮರ್ತೇ ಹೋಗಿದ್ದೀವಿ. ಆ ಥರ ಎಲ್ಲ ಗಿಡಗಳನ್ನು ಒಂದೊಂದು ಎರಡೆರಡು ಹಾಕೊಂಡಿದ್ದೀನಿ ಅಲ್ಲಿ. ಓಕೆ ಸರ್. ಸರ್ ಈಗ ನೀವು ಇಲ್ಲಿ ಅದ್ರ ಜೊತೆಗೆ 500 ಅಡಿಕೆ ಇದೆ, ಅದರ ಜೊತೆಯಲ್ಲಿ 900 ಪಚ್ಚಬಾಳೆ ಮಾಡಿದೆ. ಅದ್ರ ಮಧ್ಯ ಅದು ಎಲ್ಲ ಒಂದು ರೌಂಡ್ ಕಟಾವಾಗಿದೆ, 2ನೇ ಬೆಳೆ ಬಿಟ್ಟಿದ್ದೀನಿ ಇವಾಗ. ಅದ್ರ ಸುತ್ತ ಜೊತೆಲಿ ಅವೆಲ್ಲ ಗಿಡ ಅದೆಲ್ಲ ಇದೆ. ಮತ್ತು ಒಂದು 20 ಮೆಣಸಿನ ಬಳ್ಳಿ ಹಾಕಿದ್ದೀನಿ ಸಿಲ್ವರ್ ಗಿಡಕ್ಕೆ. ಅದು ನಮ್ಮ ಮನೆಗೆ ವರ್ಷಕ್ಕೆ ಬೇಕಾಗಿರೋಷ್ಟು ಮೆಣಸು ಆಗುತ್ತೆ. ಆಯಿತು, ಮನೆಗೂ ವ್ಯಾಪಾರ ಮಾಡುವಷ್ಟು ನಮ್ಗೆ ವ್ಯಾಪಾರ ಆಗೋದೇ ಬೇಡ, ನಮ್ಮ ಮನೆಗೆ ಬೇಕಾಗಿರೋದನ್ನೇ ನಾವು ನಮ್ಮ ಜಮೀನಲ್ಲೇ ತಗೋತೀವಿ ಅನ್ನೋದೊಂದು ಖುಷಿ ಇರ್ತದೆ. ನೀವು ಧರ್ಮಸ್ಥಳ ಕಡೆ ಹೋದ್ರೆ ಒಂದು ಬೋರ್ಡ್ ಸಿಗ್ತಿತ್ತು, ವ್ಯವಸ್ಥೆ ಮನೆಯ ಸೊಬಗು, ಸಂತುಷ್ಟ ಗೃಹಿಣಿಯ ಮನೆಯ ಲಕ್ಷ್ಮಿ, ಆದರಾದಿತ್ಯವೇ ಮನೆಯ ವೈಭವ, ಈ ಥರ ಇರ್ತಿತ್ತು. ಇವತ್ತು ಅವೆಲ್ಲ ಹೊರಟಾಗಿದೆ. ಅದರಿಂದನೇ ಮನುಷ್ಯ ಜಂಜಾಟ. ನಮ್ಮಲ್ಲಿ ನೀವು ಟೈಮಿಲ್ಲ ಎಲ್ಲಿ ಯಾಕೆ ಟೈಮಿಲ್ಲ? ಟೈಮ್ ಬೇಕಿಲ್ಲ ಸರ್. ಈಗ ನಾನೇ ಶನಿವಾರ, ಭಾನುವಾರ, ಸಮ್ಮರ್ ಹಾಲಿಡೇಸು, ದಸರಾ ಹಾಲಿಡೇಸು, ಗೌರ್ಮೆಂಟ್ ಹಾಲಿಡೇಸು, ಹಬ್ಬ ಹರಿದಿನಗಳಲ್ಲಿ ಪ್ರತಿದಿನ ನಾನು 4:30-5 ಗಂಟೆ ಮೇಲೆ ಮನೆಗೆ ಬಂದಮೇಲೆ ನಾವು ಟಿ ವಿ ನೋಡಿ ಅದು ಇದು ಕಾಡು ಹರಟೆ ಹೊಡೆಯೋದ್ರ ಬದಲು ನಾವು ಈ ಕಡೆ ತೊಡಗಿಸ್ಕೊತೀವಿ ಅಷ್ಟೇ. ಸಿಂಪಲ್. ತುಂಬಾ ಸರ್, ಅದರಲ್ಲಿ 2ನೇ ಮಾತೇ ಇಲ್ಲ. ಕಾಯಿಲೆ ಕಸ ಮನುಷ್ಯನ ಮೇಲೆ ಬರುತ್ತೆ ಹೋಗುತ್ತೆ, ಬಟ್ ಮೆಜಾರಿಟಿ ಕಮ್ಮಿ. ನಿಮ್ಮ ಯಾವಾಗಲೂ ಟೆನ್ಷನ್ ಇಂದ ಬದುಕಂತ ಅವಶ್ಯಕತೆ ಇದಿರಲ್ಲ, ಗೋದ್ಲಿ ಇರಲ್ಲ ಅಂತ ಅನಿಸುತ್ತೆ ಸರ್. ಜೊತೆಗೆ ಇಲ್ಲಿ ನೀವು ಹಲವಾರು ಬೆಳೆಗಳನ್ನ ಬೆಳೆದಿರಿ, ತೆಂಗು ಬೆಳೆದಿದ್ದೀರಾ, ಕೋಸು ಹಾಕಿದ್ದೀರಾ, ಜೊತೆಲಿ ನೀವು ಸುತ್ತ ಹೂವಿನ ಗಿಡವನ್ನೇ ಹಾಕಿದ್ದೀರಾ ಸರ್. ನಮಗೆ ಹೂವಿನ ಗಿಡ ಏನಂತಂದರೆ ಇದು ನಿಮ್ಗೆ ಕಣ್ಣು ತುಂಬ್ಕೊಂಡ್ಬೋದು, ಆನಂದಕ್ಕೂ ಚೆನ್ನಾಗಿರ್ತದೆ. ಮತ್ತು ಕ್ರಿಮಿಕೀಟಗಳೆಲ್ಲ ಆ ಕಡೆ ಬರುತ್ತೆ, ಎಲ್ಲಿಗೆ ಹೂವಿನ ಕಡೆಗೆ ಅಟ್ರಾಕ್ಷನ್ ಆಗುತ್ತೆ, ಬೆಳೆಗಳು ಇದಾಗುತ್ತೆ. ಈಗ ನಮ್ಮಲ್ಲಿ ಜೇನಿದೆ, ಇದು ಅದೇನಾಗುತ್ತೆ, ಈಗ ನಮ್ಮ ಇಲ್ಲೇ ಹೂವೆಲ್ಲ ಇರೋದ್ರಿಂದ ಇಲ್ಲೆಲ್ಲ ಬರ್ತವೆ, ನೀವು ಅಬ್ಸರ್ವ್ ಮಾಡ್ಬೋದು ನೀವು, ಆಯಿತಾ. ಇಲ್ಲೆಲ್ಲ ಬಂದು ಮಕರಂದನ ಹಿರ್ಕೊಂಡು ಹೋಗುತ್ತೆ, ಹೌದಲ್ವಾ? ಮತ್ತು ಪಾಲಿನೇಷನ್ಗೆ ಅನುಕೂಲ, ಹಾಗಾಗಿ ಜೇನು ಇದೆ. ನಮ್ಮ ಪಾಂಡ್ ಇದೆ, ಹಂಗಾಗಿ ಅಲ್ಲಿ ನೀರಿದೆ, ಅಲ್ಲಿ 1,000 ಮೀನಿದೆ. ಮೀನಿದೆ. ಅದೇನಂತಂದರೆ ಅದರದ್ದು ಯೂರಿನ್ ಎಲ್ಲ ನೀರಲ್ಲಿ ಸೇರಿದಾಗ ಅದು ಭೂಮಿಗೆ ಒಳ್ಳೆ ಫಲವತ್ತಾಗುತ್ತೆ. ಹಾಗಾಗಿ ಅದು ಒಂದಿದೆ. ಈಗ ನಮ್ಮ ಶಿವನಿಗೆ ಪೂಜೆ ಇಲ್ಲ, ಗಿಡದಲ್ಲೇ ಇರ್ತದೆ. ಸಿದ್ದೇಶ್ವರ ಸ್ವಾಮಿಗಳ ಕಾನ್ಸೆಪ್ಟ್ ಅದು. ಆ ಗಿಡನ ನೀವು ಹೂನ ಕಿತ್ತು ಅಲ್ಲಿಟ್ಟರೆ ಬಾಡುತ್ತೆ, ಅದೇ ಗಿಡದಲ್ಲಿದ್ದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಅದು ಆನಂದವಾಗಿರುತ್ತೆ, ಶಿವನೂ ಆನಂದವಾಗಿರ್ತಾನೆ ಅನ್ನೋ ಕಾನ್ಸೆಪ್ಟಲ್ಲಿ ನಾವು ಇಲ್ಲಿ ಸುಮಾರು ಒಂದು 100 ರೋಸ್ ಗಿಡ ಇದೆ. ಇಲ್ಲಿ ನೋಡಿ ವೈಟು ಮತ್ತು ರೆಡ್ ಎಲ್ಲ ಇದೆ ಅಲ್ಲ. ಮತ್ತು ಈ ಹೂವು ಎಲ್ಲ ಇರ್ತದೆ, ಯಾವುದನ್ನು ಕೀಳೋದಿಲ್ಲ. ನಾವು ಒಂದು ಲೇಬರ್ ಇಟ್ಕೊಂಡಿದ್ದೀನಿ ಪರ್ಮನೆಂಟಾಗಿ, ಅವನಿಗೆ ಮಂತ್ಲಿ ಸ್ಯಾಲ್ರಿ ಇರ್ತದೆ, ಆಯಿತಾ. ಅವ್ನು ಪೂರ್ತಿ ಮೇಂಟೆನೆನ್ಸ್ ಮಾಡ್ತಾಯಿರ್ತಾನೆ. ಇನ್ನು ಅವ್ನ ಕೈಲಿ ಆಗದೆ ಇರೋದಕ್ಕೆ ನಾವು ಬೇರೆ ಲೇಬರ್ಸ್ ಕರ್ಕೊತೀವಿ, ಅವ್ನು ಕರ್ಕೊಂಡು ಮ್ಯಾನೇಜ್ ಮಾಡ್ತಿರ್ತಾನೆ. ನಾನು ಗೈಡ್ ಮಾಡ್ತೀನಿ ಅಷ್ಟೇ. ನನಗೆ ಡ್ಯೂಟಿ ಮಾಡ್ಕೊಂಡು ನನಗೇನು ಮ್ಯಾನೇಜ್ಗೆ ಅವನಿಗೆ ಗೈಡ್ ಮಾಡೋಕ್ಕೆ ಸಾಧ್ಯ ಮಾಡ್ತಾನೆ, ಅವನ ಜೊತೆನಲ್ಲಿ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಈಗ ಎಕ್ಸ್ಟ್ರಾ ಗಂಡಾಳಬೇಕು ಅಂದ್ರೆ ಅವನೇ ಕರ್ಕೊತಾನೆ, ಇಲ್ಲ ನಾನು ಕಮ್ಯುನಿಕೇಟ್ ಮಾಡಿಕೊಡ್ತೀನಿ. ಹೇಗಿದೆ ಅಂದರೆ ವ್ಯವಸಾಯಕ್ಕೆ ನಾಲೆಡ್ಜ್ ಬೇಕು ಅಷ್ಟೇ. ಒಳ್ಳೆ ಮಾತು ಸರ್. ಯಾಕಂತಂದರೆ ಮೊದಲು ಹೇಗೋ ನಡೀತಿತ್ತಲ್ಲ, ಆ ರೀತಿ ನಡೆಯಲ್ಲ ಸರ್ ಇವಾಗ. ನೀವು ಕೊರೋನಾ ನೋಡಿದ್ರಿ, ನಮ್ಗೆ ಗೊತ್ತಿಲ್ಲದಿರೋಂಥ ವೈರಸ್ಗಳು ನಮ್ಮನ್ನು ಆಟ ಆಡಿಸ್ಬಿಡ್ತು. ಅದೇ ಥರ ಬೆಳೆಗಳಿಗೂ ಕೂಡ ಇದೆ. ವ್ಯವಸಾಯ ಅಂದರೆ ಯಾವ ಥರ ನಾಲೆಡ್ಜ್ ಬೇಕು ಸರ್?
ಸರ್ ಪ್ರತಿಯೊಂದು ಈಗ ನಿಮಗೆ ನಾವು ಏನು ಬೆಳೆ ಹಾಕಬೇಕು, ಮಾರ್ಕೆಟಿಂಗು ಯಾವ ರೀತಿ ಇದೆ ಸ್ಟಡಿ ಮಾಡ್ಬೇಕಾಯ್ತದೆ ವೆರಿ ಫಸ್ಟು. ಜೊತೆಗೆ ನಿಮಗೆ ಅವರು ಕಾಂಟ್ಯಾಕ್ಟ್ ಬೇಕು ಸರ್. ಈಗ ಗೊತ್ತಿರೋಂಥವ್ರು, ಈಗ ನನಗೆ ನಮ್ಮ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಾಗೆ ನಾನು ಏನೆಲ್ಲ ಹೇಳ್ಬೋದು. ನನಗೆ ವ್ಯವಸಾಯ ಗೊತ್ತಿಲ್ಲ ಅಂದರೆ ನನಗೆ ಇರೋಂಥ ಫ್ರೆಂಡ್ ಸರ್ಕಲಲ್ಲಿ ಗೊತ್ತಿರೋರನ್ನ ನಾನು ಅವ್ರ ಹತ್ರ ಮಾತಾಡ್ಕೊಂಡು ಅವರ ಒಂದು ಗೈಡೆನ್ಸ್ ತಗೊಂಡು ನಾನು ಮಾಡ್ತಾಯಿದ್ದೀನಿ. ನೀವು ಎಲ್ಲೂ ನೆಮ್ಮದಿ ಅನ್ನೋದು ಸಿಗಲ್ಲ, ಅದನ್ನು ನಾವೇ ಕಟ್ಕೋಬೇಕು. ಹಾಗಾಗಿ ನಂದೇನಪ್ಪ ಅಂತಂದರೆ ನೇಚರಲ್ಲೇ ನಾವು ಕಾಣೋಕ್ಕೆ ಸಾಧ್ಯ. ಇದನ್ನು ಬಿಟ್ಟರೆ ಇನ್ನೆಲ್ಲೂ ಬಹುಶಃ ನನಗನ್ಸೋದು ಎಲ್ಲೂ ಇಲ್ಲ ಅಂತ ಅನ್ಕೊಂತೀನಿ. ಹಾಗಾಗಿ ನಾನು ಒಂದೊಂದೊಂದೊಂದು ಪ್ರಯತ್ನ. ಸ್ಟೂಡೆಂಟ್ಸು ಬೇಕಾದಷ್ಟು ಒಳ್ಳೊಳ್ಳೆ ಜಾಬ್ಗೆ ಹೋಗಿದ್ದಾರೆ ಆಯಿತಾ. ಒಳ್ಳೆ ಎಜುಕೇಷನ್ ಮಾಡಿ ಒಳ್ಳೆ ಆಫೀಸರ್ ಆದವನಿಗೂ ಇರ್ತಾನೆ. ಮತ್ತು ಒಬ್ಬ ಉದ್ಯಮಿ ತಗೊಳ್ಳಿ, ಒಬ್ಬ ರಾಜಕಾರಣಿ ತಗೊಳ್ಳಿ, ಎಲ್ಲರೂ ಕೂಡ ಲಾಸ್ಟ್ಗೆ ಎಲ್ಲ ಬೆಂಗಳೂರು ಮೈಸೂರು ಎಲ್ಲ ಜೀವನ ಎಲ್ಲ ಮುಗಿದ ಮೇಲೆ ಕೊನೆಗೆ ಏನು ಮಾಡ್ತೇನೆ ನಾನು, 1-2 ಎಕರೆ ಜಮೀನು ತಗೊಂಡು ಒಂದು ಫಾರ್ಮ್ ಹೌಸ್ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇವಾಗ ಇದೇ ಒಂದು ಟ್ರೆಂಡ್ ಆಗ್ಬಿಟ್ಟಿದೆ. ಆದರೆ ನಮ್ಮ ಹತ್ರನೇ ಇದೆಯಲ್ಲ, ನಾವೆಲ್ಲ ಸುತ್ತಿ ಬಳಸಿ ಮಾಡೋದ್ರ ಬದಲು ನಾವೇ ಯಾಕೆ ಮಾಡ್ಕೊಬಾರ್ದು ಇವಾಗಲೇ ಅನ್ನೋದು ನನ್ನ ಕಾನ್ಸೆಪ್ಟು. ಈಗ ಅವರು ಒಂದೇ ಸಲ ಅವರು ಲಕ್ಷ ಸುರಿತಾರೆ. ನನ್ನ ಹತ್ರ ಅಷ್ಟು ಬಂಡವಾಳ ಇಲ್ಲ. ನಾವು ಇಲ್ಲೇ ಬೆಳೆದು ಇದನ್ನೇ ಕ್ರಿಯೇಟ್ ಮಾಡ್ತಗೋಣ. ಅವರು 2 ವರ್ಷಕ್ಕೆ ಮಾಡೋದನ್ನು ನಾವು ಒಂದು 4 ವರ್ಷ ತಗೊಳ್ಳಿ, ಬೇಡ ಒಂದು 5-10 ವರ್ಷನೇ ತಗೊಳ್ಳಿ, ನಿಧಾನಕ್ಕೆ ಮಾಡ್ತಾ ಹೋಗೋಣ. ಇಡೀ ಏಷ್ಯಾ ಖಂಡದಲ್ಲಿ ಎಲ್ಲ ಬೆಳೆಗಳನ್ನು ಬೆಳೆಯೋಕ್ಕೆ ಯೋಗ್ಯವಾದ ಮಣ್ಣು ಸೇರೋದೇ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ. ಏನು ಬೆಳೆಯೋಂಗಿಲ್ಲ ಹೇಳಿ ಸರ್ ನಮ್ಮಲ್ಲಿ? ಕೇಳಿ ಉದಾಹರಣೆಗೆ ಯಾವುದು ಬೆಳೆಯೋಕ್ಕಾಗಲ್ಲ ಹೇಳಿ? ಪ್ರತಿಯೊಂದು ಬೆಳೆನೂ ನೀವು ಸಿರಿಧಾನ್ಯಗಳಿಂದ ಹಿಡಿದು ನಿಮ್ಮ ತರಕಾರಿಗಳು, ಹಣ್ಣುಗಳು ಮತ್ತು ನಿಮ್ಮ ಏನು ಧಾನ್ಯಗಳಿದೆ ಎಲ್ಲ ಬೆಳೆಗಳನ್ನು ಬೆಳಿಬೋದು ನಮ್ಮಲ್ಲಿ. ಅಂಥ ಫಲವತ್ತಾಗಿರ್ತಕ್ಕಂತಹ ಮಣ್ಣು ನಮ್ಮ ಚಾಮರಾಜನಗರದ್ದು. ಹಾಗಾಗಿ ಯಾಕೆ ನಾವು ಸ್ವಲ್ಪ ಈಗ KVK ಇದೆ, ಕೃಷಿ ವಿಜ್ಞಾನ ಕೇಂದ್ರ ಇದೆ ಹರದನಹಳ್ಳಿ ಚಾಮರಾಜನಗರ, ಸುತ್ತೂರು ಇದೆ, ಮಂಡ್ಯದಲ್ಲಿದೆ. ನಾವು ಎಲ್ಲ ಕಡೆನೂ ನೀವು ಮಾಹಿತಿ ತಗೊಂಡು ನೀವು, ನಾನು ಯಾವಾಗಲೂ ನಾನು ಬೇರೆ ಕೆಲಸದಲ್ಲಿ ಇದ್ದೀನಿ ಅಂತಂದ್ರೂ ಅಲ್ಲೆಲ್ಲ ತಿರುಗಾಡಿ ಕೆಲಸ ನೋಡಿರೋಂಥ ಒಂದಿಬ್ಬರು ಫ್ರೆಂಡ್ಸ್ಗಳ ಜೊತೆಯಲ್ಲಿದ್ರೂ ನಾವು ಗೌರ್ಮೆಂಟ್ಗೆ ಸಂಬಂಧಪಟ್ಟಾಗಿ ಮಾತಾಡ್ತಾಯಿದ್ರೆ ನಿಮ್ಗೆ ಆಟೋಮೆಟಿಕ್ಕಾಗಿ ಮಾಹಿತಿಗಳು ಸಿಗುತ್ತೆ. ನಿಮಗೆ ಎಲ್ಲಿ ಸಿಗುತ್ತೆ? ಪರಿಸರದಲ್ಲಿ ಸಿಗುತ್ತೆ. ನೀವು ಬೆಳಗ್ಗೆ ಸಂಜೆ ನೀವು ಒಂದು ಅರ್ಧ ಗಂಟೆ ನೀವು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ರೆ ನಿಮ್ಗೆ ಅರಿವಿಲ್ದೇ ನೀವು ಆಕ್ಟಿವ್ ಆಗ್ತೀರ. ಅಲ್ಲಿ ಯಾವ ಥರ ನೀವು ಅದನ್ನ ಸ್ವಾದ ಏನು ತಿಳಿಸ್ತೀರಾ ಸರ್? ಈಗ ಪಕ್ಷಿಗಳು ಕಲರವ ಇರ್ತದೆ, ನೀರು ಬರುತ್ತೆ, ನೀರು ಸೌಂಡ್ ಇರ್ತದೆ, ಮತ್ತು ಒಂದಷ್ಟು ಮ್ಯೂಸಿಕ್ ಹಾಕ್ತೀವಿ. ಒಂದು ಒಳ್ಳೊಳ್ಳೆ ಅಲ್ಲೇ ಒಂದು ಒಳ್ಳೊಳ್ಳೆ ಮ್ಯೂಸಿಕ್ ಅಂತಂದರೆ ಉದಾಹರಣೆಗೆ ಈಗ ಯಾವ್ದಾದ್ರು ಶಿವನಿಗೆ ಸಂಬಂಧಪಟ್ಟಂಥ ಮಂತ್ರಗಳಿರ್ಬೋದು, ಭಕ್ತಿಗೀತೆಗಳಿರ್ಬೋದು, ಭಾವಗೀತೆಗಳು ಇರ್ಬೋದು, ಅವೆಲ್ಲ ಹಾಕ್ತೀವಿ. ಒಂದು 10 ನಿಮಿಷ ಕಣ್ಮುಚ್ಚಿ ಧ್ಯಾನ ಮಾಡ್ತೀವಿ. ಯೂಸ್ ಮಾಡ್ಕೊ ನಾವು ಹೆಂಗೆ ಮಾಡ್ತೀವಿ ಹಂಗೆ. ನೀವು ಕಣ್ಮುಚ್ಕೊಂಡು ಕೂತ್ಕೊಂಡೆ ನೀವು ಧ್ಯಾನ ಮಾಡಬೇಕು ಅಂತ ಏನಿಲ್ಲ. ನೀವು ನಿಮ್ಮ ಮಾನಸಿಕ ಸ್ಥಿತಿ ಹೆಂಗಿದೆ ಅದ್ರ ಮೇಲೆ ಮಾಡ್ಬೋದು. ಅದು ನಾವು ಅದಕ್ಕೋಸ್ಕರನೇ ನಾವು ಜಪಾತದಲ್ಲೇ ಕೂತ್ಕೊಂಡು ಮಾಡಬೇಕು ಆ ಥರ ಏನಿಲ್ಲ. ಮತ್ತು ನೀವು ಅಲ್ಲಿ ಓಡಾಡೋದ್ರಿಂದ ನಮ್ಮ ಕೆಟ್ಟ ನೆಗೆಟಿವ್ ಪಾಯಿಂಟ್ಸ್ಗಳು, ಇದು ಥಾಟ್ಸ್ಗಳು ನಮ್ಮ ತಲೆಗೆ ಬರೋಲ್ಲ. ಯಾವ ಪಾಸಿಟಿವ್ ಥಿಂಕಿಂಗ್ ಇರ್ತದೆ. ಅದನ್ನು ನೀವು ಒಂದು ಪ್ಲ್ಯಾನ್ ಆಗಿ ನೀವು ಮಾಡಿದ್ರೆ, ಆ ಪ್ಲ್ಯಾನ್ಗೇನೋ ಇಂಜಿನಿಯರಿಂಗ್ ಓದಿರೋರ ಹತ್ರನೇ ಹೋಗ್ಬೇಕಾಗಿಲ್ಲ. ಈಗ ಉದಾಹರಣೆಗೆ ನನಗೆ ಪ್ಲ್ಯಾನ್ ಕೊಟ್ಟಿರೋರು ನಮ್ಮ ಸ್ನೇಹಿತರು ಪ್ರಗತಿಪರ ರೈತರೇ ದೊಡ್ಡುಂಡಿ ಮಹೇಶ್ ಅಂತೇಳಿ. ಹಾಂ, ಅವರು ಸಾಕಷ್ಟು ಮಾಡಿದ್ದಾರೆ ಯಾವುದಲ್ಲಿ, ಅಗ್ರಿಕಲ್ಚರ್ ಫೀಲ್ಡಲ್ಲಿ. ಅವರು ಓದಿರೋದು SSLC ಅಷ್ಟೇ. ಇವತ್ತು ಬೇಕಾದಷ್ಟು ಮಾಡೋರೆ. ಒಬ್ಬ ಅಫಿಷಿಯಲ್ಗಿಂತ ಚೆನ್ನಾಗಿ ಜೀವನ ಮಾಡ್ತಾ ಇದ್ದಾರೆ. ಅವರು ರೈತನೇ. ಈಗ ಅವರ ಪ್ಲ್ಯಾನಲ್ಲೇ ನಾನು ಪೈಪ್ಲೈನ್ ಆಗಿರ್ಬೋದು, ಫೆನ್ಸಿಂಗ್ ಆಗಿರ್ಬೋದು, ಬೆಳೆಗಳಾಗಿರ್ಬೋದು, ಪ್ರತಿಯೊಂದನ್ನು ನಾವು ಶೇರ್ ಮಾಡ್ಕೊತೀವಿ. ಸಿಂಪಲ್ ಅದು. ಈಗ ನಾನು ಅವನ್ಯಾಕೆ ಕೇಳಬೇಕು, ಇವನ್ಯಾಕೆ ಕೇಳಬೇಕು ಅಂತಂದಾಗ ಅದು ಫೇಲರು. ನಮಗಿಂತ ಚಿಕ್ಕವರಾಗಿರಲಿ ದೊಡ್ಡವರಾಗಿರಲಿ, ನಮಗೆ ಬೇಕು ಅಂದಾಗ ನಾವು ಅದನ್ನು ಏನು ಮಾಡಬೇಕು, ಕಮ್ಯುನಿಕೇಟ್ ಮಾಡ್ಕೋಬೇಕು. ಈಗ ನಾವು ಈಗ ಕೋರ್ಸ್ಗೆ ಎಕ್ಸ್ಪರ್ಟು, ಈಗ ಅವ್ರು ಯಾರಿದ್ದಾರೆ ಅನ್ನೋದ್ರ ಮೇಲೆ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊತೀನಿ. ಬಾಳೆಗೆ ಯಾರು ಇದ್ದಾರೆ ಅವ್ರನ್ನ ಮೀಟ್ ಮಾಡ್ಕೊತೀವಿ. ಈಗ ಡ್ರಿಪ್ಪಿಗೆ ಸಂಬಂಧಪಟ್ಟಾಗಿ ನೆಟಾಫಿಮ್ ಕಂಪ್ನಿಲಿ ನಾಗಭೂಷಣ್ ಅಂತ ಸರ್ ಅಂತಿದ್ದಾರೆ.
ನೀವು ಆ ಯಾವ ರೀತಿ ಸರ್ಕಾರದ ಲೋನ್ಗಳು ಸಬ್ಸಿಡಿಗಳು ಏನೂ ತಗೊಂಡಿಲ್ಲ ಸರ್ ಇಲ್ಲಿ ಇದುವರೆಗೂ ಏನೂ ತಗೊಂಡಿಲ್ಲ ನಾವು ಇದ್ದೀರಾ? ಏನೂ ತಗೊಂಡಿಲ್ಲ. ಲಾಭದಲ್ಲಿ ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಮಗೆ, ಓಕೆ. ಅಂದ್ರೆ ಸಮಾಧಾನ ಇದೆ. ನೀವು ಹೇಳೋ ಪ್ರಕಾರ ಇನ್ನೊಂದು 2-3 ವರ್ಷ ಆದರೆ ಸರ್ ನಾನು ಇಲ್ಲಿ ಯಾವುದೇ ಬೆಳೆನೂ ಬೆಳೆದೇ ಜೀವನ ಮಾಡ್ಬೋದು. ಯಾವ ಥರ ಮಾಡಬೇಕು? ಬರೋದೇ ಸಾಕು. ಈಗ ಒಂದು ತೆಂಗು, ಅಡಿಕೆ, ಮಾವು ಇದರಲ್ಲಿ ಏನು ಬರುತ್ತೆ, ನಾವು ತುಂಬ ನೀವು ಹೈಫೈ ಜೀವನ ಮಾಡದೆ ಹೋದ್ರೂ, ನಿಮ್ದು ಲೇಬರ್ ಇಲ್ಲದೆ ಇದ್ರೂ ಒಂದು ನೀರು ಆನ್ ಮಾಡಿಬಿಟ್ಟು ಹೋದ್ರೂ ಈಗೇನು ಸರ್, ಈಗ ಮೊಬೈಲಲ್ಲಿ ನೀವು ಆಪ್ರೇಟ್ ಮಾಡ್ಕೋಬೋದು. ನೀವೇನು ಇಲ್ಲೇ ಬಂದಿರಬೇಕು, ಅಲ್ಲೇ ನಿಂತಿರ್ಬೇಕು ಅಂತೇನಿಲ್ಲ. ನೈಟು ಸೆಕ್ಯೂರಿಟಿ ಬೇಕು, ಅದು ಇಲ್ಲ. ಈಗ CC ಕ್ಯಾಮ್ರಾಗಳಿದೆ, ಕೆಲಸ ಮಾಡೋದು. ಇನ್ನೂ ತುಂಬ್ತಾ ಹೋಗ್ತೀನಿ ಇಲ್ಲಿಗೆ. ಅಡಿಕೆ ಮತ್ತು ಕೋಕೋ ಆಗಿರ್ಬೋದು, ಜಾಯ್ಕಾಯಿ ಆಗಿರ್ಬೋದು, ಅಥವಾ ಬೇರೆ ಬೇರೆ ಗಿಡಗಳದ್ದು ಪ್ಲ್ಯಾನ್ ಇದೆ. ಅದನ್ನು ಮಾಡಿ ನಾವು ಇದೆಲ್ಲ ಫಲ ಬರೋವರೆಗೆ ಅದನ್ನೆಲ್ಲ ಸೆಟ್ ಮಾಡ್ಕೊಂಡ್ರೆ ಒಂದರದ್ದು ಕೆಲಸ ಖರ್ಚಿಗಾಗಲಿ, ಇನ್ನೊಂದರದ್ದು ಲಾಭ ಆಯ್ತು. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.